ಎಲ್ಲರಿಗೂ ಮಿಸ್ಟರ್ ಡಿಜಿಟಲ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಲ್ಯೂಮಿನಿಯಂ ಪಾತ್ರೆನ ಬಳಸೋದ್ರಿಂದ ಎಷ್ಟು ದುಷ್ಪರಿಣಾಮಗಳಿದೆ ಅಂತ ತಿಳ್ಕೊಳ್ಳೋಣ. ಈ ವ್ಯಕ್ತಿ ನಾವು ಕುಡಿದು ಬಿಸಾಕಿದಂತಹ ಅಲ್ಯೂಮಿನಿಯಂ ಟಿನ್ ವೇಸ್ಟೇಜಿಂದ ಮತ್ತು ರೀಸೈಕ್ಲಿಂಗ್ ಮಾಡಿ ಅದರಿಂದ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಹೇಗೆ ತಯಾರಿಸ್ತಾನೆ ಅಂತ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ನಾವು ಅಲ್ಯೂಮಿನಿಯಂ ಪಾತ್ರೆಗಳಿಗೆ ತುಂಬ ಅಡಿಕ್ಟ್ ಆಗಿದ್ದೀವಿ. ಅಲ್ಯೂಮಿನಿಯಂ ಬಾಂಡ್ಲಿ, ಅಲ್ಯೂಮಿನಿಯಂ ಕುಕ್ಕರ್, ಇದೇ ಥರ ಅಲ್ಯೂಮಿನಿಯಂ ಪದಾರ್ಥಗಳಿಂದ ನಾವು ತುಂಬ ಅಡುಗೆಗೆ ಬಳಸ್ತಾ ಇದ್ದೀವಿ. ಇದರಿಂದ ನಮಗೆ ತುಂಬ ಎಫೆಕ್ಟ್ ಆಗ್ತಾ ಇದೆ. ಮುಂಚೆ ನಾವು ಹಿತ್ತಾಳೆ ಪಾತ್ರೆಗಳನ್ನ ಹಾಗೂ ಕಬ್ಬಿಣದ ಪಾತ್ರೆಗಳನ್ನ ಹಾಗೂ ತಾಮ್ರದ ಪಾತ್ರೆಗಳನ್ನ ನಾವು ಬಳಸ್ತಿದ್ದೋ ಮತ್ತು ಮಣ್ಣಿನ ಪಾತ್ರೆಗಳನ್ನು ಸಹ ಬಳಸ್ತಿದ್ದೋ. ಇದರಿಂದ ನಮಗೆ ಯಾವುದೇ ರೀತಿ ಆರೋಗ್ಯದಲ್ಲಿ ಪರಿಣಾಮ ಬೀರ್ತಿಲ್ಲ. ಆದರೆ ಈಗ ನಾವು ಅಲ್ಯೂಮಿನಿಯಂ ಪಾತ್ರೆಗಳಿಗೆ ತುಂಬ ಅಡಿಕ್ಟ್ ಆಗಿದ್ದೀವಿ, ಏಕೆಂದರೆ ಅದು ಕಡಿಮೆ ಬೆಲೆ ಅಂತ. ಈ ಅಲ್ಯೂಮಿನಿಯಂ ಪಾತ್ರೆಗಳನ್ನ ನಾವು ಮುಂಚೆ ಬಳಸ್ತಾ ಇರಲಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಬ್ರಿಟಿಷರ ಕಾಲದಿಂದ ಇದು ಶುರು ಆಗಿತ್ತು. ಅವರು 1800 ಇಸ್ವಿಯಲ್ಲಿ ನಮ್ಮ ದೇಶಕ್ಕೆ ಬಂದರು. ಅವರು ಇದನ್ನು ಕೈದಿಗಳಿಗೆ ಬಳಸ್ತಿದ್ರು. ಕೈದಿಗಳು ಇದನ್ನು ಊಟ ಮಾಡಲು ಬಳಸ್ತಿದ್ರು. ತಟ್ಟೆ, ಚೊಂಬು, ಸ್ಪೂನ್ಗಳನ್ನ ಕೊಡ್ತಿದ್ರು. ಇದರಿಂದ ಅವರು ಬೇಗ ಕಾಯಿಲೆಗೆ ಒಳಗಾಗ್ತಿದ್ರು ಹಾಗೂ ಅವರು ಬೇಗ ಸಾಯ್ತಿದ್ರು. ಆ ಕಾರಣದಿಂದಾಗಿ ಬ್ರಿಟಿಷರು ಇದನ್ನು ಕೈದಿಗಳಿಗೆ ಕೊಡ್ತಿದ್ರು. ಕೈದಿಗಳಿಗೆ ಬೇಗ ಸಾವು ಬರಲಿ, ಬೇಗ ಕಾಯಿಲೆ ಬರಲಿ ಅಂತ ಈ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಅವ್ರಿಗೆ ಕೊಡ್ತಿದ್ರು. 1947 ಇಸ್ವಿಯಲ್ಲಿ ನಮಗೆ ಸ್ವತಂತ್ರ ಬಂತು. ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಅವರ ದೇಶಕ್ಕೆ ಹೋದರು. ಆದರೆ ನಾವು ಆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸದಂತೂ ನಿಲ್ಲಿಸಲಿಲ್ಲ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ನಮಗೆ ತುಂಬ ಅನಾರೋಗ್ಯಕ್ಕೆ ಒಳಗಾಗ್ತೀವಿ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ದೇಹದಲ್ಲಿ ನಮ್ಮ ಆಯುಸ್ಸು ಕೂಡ ಕುಗ್ಗೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ಬೋದು, ಕೇವಲ 35, 40, 50 ವರ್ಷದ ಒಳಗೇನೆ ನಮಗೆ BP, ಶುಗರು ಈ ಥರ ಎಲ್ಲ ಕಾಯಿಲೆಗಳು ಬರ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಬ್ರೈನ್ಗೆ ತುಂಬ ಎಫೆಕ್ಟ್ ಹೊಡಿತಿದೆ. ನಾವು ಮರುವಿನ ಕಾಯಿಲೆಗೆ ಒಳಗಾಗ್ತಾ ಇದ್ದೀವಿ. ಜ್ಞಾಪಕ ಶಕ್ತಿ ಬರ್ತಿಲ್ಲ. ಹಾಗೂ ಸುಮಾರು ಜನಗಳು ನೋಡಿರ್ಬೋದು ನೀವು, ಕಿಡ್ನಿ ಸ್ಟೋನ್ ಆಗಿರುತ್ತೆ, ಇಲ್ಲ ಕಿಡ್ನಿ ವೈಫಲ್ಯ ಆಗಿರುತ್ತೆ. ಇದೆಲ್ಲ ಗಮನ ಹರಿಸಿದ್ರೆ ಇದೆಲ್ಲ ಈಗಿನ ಆಹಾರ ಪದ್ಧತಿ ಆಗಿರ್ಬೋದು ಹಾಗೂ ಆಹಾರ ತಯಾರಿಸುವ ಒಂದು ಪಾತ್ರೆಯಿಂದನೂ ಸಹ ಇದು ಬರ್ತಾ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ ನೋಡಿ, ನಾವು ಕುಡಿದು ಬಿಸಾಕಿದಂಥ ಟಿನ್ ವೇಸ್ಟೇಜಿಂದ ಅದನ್ನು ರೀಸೈಕ್ಲಿಂಗ್ ಮಾಡಿ ಎಷ್ಟು ಬೇಗ ಕುಕ್ಕರ್ನ ರೆಡಿ ಮಾಡಿದ್ದಾರೆ. ಮತ್ತು ಇದ್ರ ಮೇಲೆ ಸ್ಟೀಲ್ ಕೋಟಿಂಗ್ ಬೇರೆ ಹಾಕ್ತಾರೆ, ಹೊಸ ಥರ ಕಾಣಿಸ್ಲಿ ಪಳಪಳ ಅಂತ. ಮಾರ್ಕೆಟಲ್ಲಿ ಜನ ಹೋಗಿ ಮುಗಿಬಿತ್ತು ತಗೊಳ್ಳಿ ಅಂತ. ಇದು ಕಡಿಮೆ ರೇಟಿಗೆ ಸಿಗೋ ಕಾರಣದಿಂದಾಗಿ ಪ್ರತಿಯೊಬ್ಬರು ಇದನ್ನ ಕೊಂಡ್ಕೊಳ್ತಾರೆ. ಈ ಥರ ಕೊಂಡ್ಕೋಬೇಕಾದ್ರೆ ಒಂದ್ಸರಿ ಯೋಚನೆ ಮಾಡಿ, ನೀವು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ನೋಡಿ, ಆಲ್ರೆಡಿ ಕುಕ್ಕರ್ ರೆಡಿ ಆಗಿದೆ. ಇನ್ನೇನು ಬಾಕ್ಸ್ಗೆ ಹಾಕ್ತಾರೆ, ಮಾರ್ಕೆಟಿಗೆ ಬರುತ್ತೆ, ಅದನ್ನು ನಾವು ಹೋಗಿ ಕೊಂಡ್ಕೊಳ್ತೀವಿ. ಅದನ್ನು ಮನೆಗೆ ತಗೊಬಂದು ಅದರಿಂದ ಟೊಮೊಟೊ ಬಾತು, ಬಿರಿಯಾನಿ, ಚಿಕನ್ನು, ಪ್ರತಿಯೊಂದು ರೈಸ್ ಐಟಮ್ಗಳು, ಸಾಂಬಾರುಗಳು ಎಲ್ಲ ಮಾಡ್ತೀವಿ. ನೋಡಿ, ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಆಗ್ತಾರೆ. ಪ್ರತಿಯೊಬ್ಬರ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವಿಷಯ ಇಷ್ಟೇ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ. ಪ್ರತಿಯೊಬ್ಬರು ಆರೋಗ್ಯ ಚೆನ್ನಾಗಿದ್ದರೆ ಫ್ಯಾಮಿಲಿ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ, ಬದಲಾಗಿ. ಥ್ಯಾಂಕ್ ಯು ಸೊ ಮಚ್.